ಮೆದುಳಿನ ಮುಂದುವರಿದ ಭಾಗವನ್ನು ನೋಡೋಣ. ಇಂದಿನ ವಿಡಿಯೋದಲ್ಲಿ ಏನು ಮಾಡಿದ್ದೀವಿ, ಕೇಂದ್ರ ವ್ಯೂಹದಲ್ಲಿ ಬರ್ತಕ್ಕಂಥ ಸೆಂಟ್ರಲ್ ನರ್ವಸ್ ಸಿಸ್ಟಮ್ ಅದರಲ್ಲಿ ಬರ್ತಕ್ಕಂಥ ಮೆದುಳಿನ ಬಗ್ಗೆ ಸ್ವಲ್ಪ ತಿಳ್ಕೊಂಡಿದ್ವಿ. ಅದೇ ಮುಂದುವರಿದ ಭಾಗವನ್ನು ಈ ವಿಡಿಯೋದಲ್ಲಿ ನೋಡೋಣ. ಫಸ್ಟ್ ಒನ್, ಮೆದುಳು. ಮಾನವನ ಮೆದುಳಿನ ವಿಸ್ತೃತ ಬೆಳವಣಿಗೆಗೆ ಕಾರಣವಾದ ಭಾಗ ಯಾವುದು? ಕಾರ್ಟೆಕ್ಸ್. ಹೌದಾ? ಒಂದು ಡೆವಲಪ್ ಆಗ್ತದೆ, ಮೇನ್ ಒಂದು ಡೆವಲಪ್ ಆಗೋಕ್ಕೆ ಕಾರಣ ಯಾವುದು? ಅದಕ್ಕೊಂದು ಭಾಗ ಅದ. ಆ ಭಾಗ ಯಾವುದು? ಕಾರ್ಟೆಕ್ಸ್ ಅಂತ ಹೇಳ್ತೀವಿ. ನಮ್ಮ ದೇಹದಲ್ಲಿ ಅತಿ ಹೆಚ್ಚು ಆಮ್ಲಜನಕವನ್ನು ಗ್ರಹಿಸುವ ಭಾಗ ಯಾವುದು? ಮೆದುಳು ಅಂತ ಹೇಳ್ಬೋದು. ನೆಕ್ಸ್ಟ್ ಒನ್, ಮಾನವನ ಮೆದುಳನ್ನು ರಕ್ಷಿಸುವ ಮೂಳೆ ಯಾವುದು? ಕ್ರೇನಿಯಂ. ಅದಕ್ಕೇನು ರಕ್ಷಿಸುವ ಅಂದ್ರೇನು? ಪ್ರೊಟೆಕ್ಟ್ ಮಾಡುತ್ತಾ. ಎದನ್ನ ಪ್ರೊಟೆಕ್ಟ್ ಮಾಡುತ್ತಾ? ಮೆದುಳನ್ನ ಪ್ರೊಟೆಕ್ಟ್ ಮಾಡ್ತದ. ಆ ಮೂಳೆ ಯಾವುದಂತ ಹೇಳ್ಬೋದು? ಕ್ರೇನಿಯಂ ಅಂತ ಹೇಳ್ಬೋದು. ನೆಕ್ಸ್ಟ್, ಮೆದುಳಿನಲ್ಲಿ ಆಮ್ಲಜನಕದ ಕೊರತೆಗೆ ಕಾರಣವಾದ ಅಂಶ ಯಾವುದು? ಅನಾಕ್ಸಿಯಾ. ಅನಾಕ್ಸಿಯಾ ಅನ್ನೋದು ಒಂದು ಆಮ್ಲಜನಕದ ಕೊರತೆಗೆ ಏನ್ ಮಾಡ್ತದ? ಕಾರಣ ಆಗ್ತದ. ಮೆದುಳಿನ ವಿದ್ಯುತ್ ಅಲೆಗಳನ್ನು ಅಳೆಯುವ ಗ್ರಾಫ್ EEG. ಇದ್ರದ್ದು ಫುಲ್ ಫಾರ್ಮ್ ನನಗೆ ಕಮೆಂಟ್ ಮಾಡಿ ನೀವು. ನೆಕ್ಸ್ಟ್, ಸುಳ್ಳನ್ನು ಪರೀಕ್ಷಿಸುವ ಪರೀಕ್ಷೆ. ಹೌದಾ? ಒಂದು ಪರೀಕ್ಷೆ ಅದು. ಯಾವುದು? ಸುಳ್ಳನ್ನು ಪರೀಕ್ಷಿಸುವ ಪರೀಕ್ಷೆ ಯಾವುದು? ಪಾಲಿಗ್ರಾಫ್ ಅಥವಾ ನ್ಯಾಟ್ರೋ ಅನಾಲಿಸಿಸ್ ಅಂತ ಹೇಳ್ತೀವಿ. ಯಾವುದು? ಪಾಲಿಗ್ರಾಫ್ ಅಥವಾ ನ್ಯಾಟ್ರೋ ಅನಾಲಿಸಿಸ್ ಅಂತ ಹೇಳ್ಬೋದು. ಮೆದುಳಿನ ಪರೀಕ್ಷೆ ನಾವು ಟೆಸ್ಟ್ ಮಾಡ್ತಾರೆ ಮೆದುಳನ್ನು. ಅದು ಒಂದು ಪರೀಕ್ಷೆ ಯಾವುದು? ಮಂಪರ್ ಪರೀಕ್ಷೆ ಅಂತ ಹೇಳ್ಬೋದು. ಮೆದುಳಿಗೆ ಮಾಡುವ ಸ್ಕ್ಯಾನ್ಗಳು MRI ಮತ್ತು CT ಸ್ಕ್ಯಾನ್. MRI ನ ಫುಲ್ ಫಾರ್ಮ್ ವಿಸ್ತೃತ ರೂಪ ಮ್ಯಾಗ್ನೆಟಿಕ್ ರೆಸೊನೆನ್ಸ್ ಇಮೇಜ್. ಇದು ಯಾವುದು ಬೇಸ್ ಮೇಲೆ ಕಂಡುಹಿಡಿದಿರ್ತಾರೆ ಅಂದ್ರೆ ಸೂಪರ್ ಕಂಡಕ್ಟಿವಿಟಿ. ಅದರ ಮೇಲೆ ಇದನ್ನ ಮ್ಯಾಗ್ನೆಟಿಕ್ ರೆಸೊನೆನ್ಸ್ ಅನ್ನು ಮಾಡಿದ್ದಾರೆ. ನೆಕ್ಸ್ಟ್, CTಯ ವಿಸ್ತೃತ ರೂಪ ಕಂಪ್ಯೂಟರ್ ಟೋಮೋಗ್ರಫಿ ಅಂತ ಹೇಳ್ಬೋದು. ಇದನ್ನು ಯಾವುದು? ಒಂದು ಕಂಪ್ಯೂಟರ್ ಟೋಮೋಗ್ರಫಿ ಅನ್ನೋದು ಮೆದುಳಿಗೆ ಮಾಡುವಂತ ಸ್ಕ್ಯಾನ್ಗಳು. ನೆಕ್ಸ್ಟ್, ಮೆದುಳಿಗೆ ಬಾಧಿಸುವ ರೋಗಕ್ಕೆ ಏನಂತೀವಿ? ಮೆನೆಂಜಿಯಾಟಿಸ್ ಅಂತ ಹೇಳ್ತೀವಿ. ಏನು? ಮೆನೆಂಜಿಯಾಟಿಸ್ ಅನ್ನೋದು ಒಂದು ಮೆದುಳಿಗೆ ಸಂಬಂಧಿಸಿದಂತಹ ರೋಗ. ನೆಕ್ಸ್ಟ್ ಒನ್, ಸಾಮಾನ್ಯವಾಗಿ ಮಕ್ಕಳಲ್ಲಿ ಕಾಣಿಸಿಕೊಳ್ಳುವ ಮೆದುಳಿನ ಸಮಸ್ಯೆಗಳು ಎರಡು ಬರ್ತವ. ಮಕ್ಕಳಲ್ಲಿ ಏನು ಬರ್ತವ? ಮೆದುಳಿನ ಸಮಸ್ಯೆಗಳು. ಮೈಕ್ರೋಸೆಫಾಲಿ ಅಂತಂದ್ರೆ ಸಣ್ಣ ತಲೆ. ಮಕ್ಕಳಲ್ಲಿ ಏನಾಗಿರುತ್ತೆ? ಹುಟ್ಟಿದ ತಕ್ಷಣ ಒಂದು ಸಣ್ಣ ತಲೆ ಇರ್ತದ. ಹೈಡ್ರೋಸೆಫಾಲಿ ಅಂತಂದ್ರೆ ದೊಡ್ಡ ತಲೆ. ನೆಕ್ಸ್ಟ್ ಒನ್, ಸಿಸೋಫಿನಿಯಾ ಅನ್ನೋದು ಒಂದು ಮಾನಸಿಕ ಕಾಯಿಲೆ. ಏನು? ಸಿಸೋಫಿನಿಯಾ ಎಂಬುದು ಒಂದು ಮಾನಸಿಕ ಕಾಯಿಲೆ. ಮೆದುಳಿನಲ್ಲಿ ಮತ್ತು ಭಾಗಗಳು ಬರ್ತಾವ. ಹೌದಾ? ಮೆದುಳಿನ ಭಾಗಗಳು ಮುಮ್ಮೆದುಳು, ಮಧ್ಯದ ಮೆದುಳು, ಹಿಮ್ಮೆದುಳು ಅಂತ ಬರುತ್ತೆ. ನೆಕ್ಸ್ಟ್ ಅದನ್ನ ಏನ್ ಮಾಡಮ್ಮ? ಮುಮ್ಮೆದುಳಿನಲ್ಲಿ ಮಹಾಮಸ್ತಿಷ್ಕ ಮತ್ತು ಡೈಎನ್ಸೆಫಲಿನ್ ಅಂತ ಬರುತ್ತೆ. ಇದು ನೆಕ್ಸ್ಟ್ ವಿಡಿಯೋದಲ್ಲಿ ಇದ್ರ ಬಗ್ಗೆ ಡಿಸ್ಕಷನ್ ಮಾಡೋಣ. ಥ್ಯಾಂಕ್ ಯು.